ಕಬ್ಬು ಬೆಳೆಗಾರರ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ಹೋರಾಟಕ್ಕೆ ಧುಮುಕಿ ಇವತ್ತಿಗೆ 7ನೇ ದಿನ. ಇವತ್ತು ಜನಪ್ರತಿನಿಧಿಗಳು ಹೋಗಿ ಅವರನ್ನ ಸಂಧಾನ ಮಾಡೋದಕ್ಕೆ ಮುಂದಾಗ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಕಬ್ಬು ಬೆಳೆಗಾರರ ಕಿಚ್ಚು ಕಾವೇರ್ತಾನೆ ಇದೆ. ಬೆಂಬಲ ಬೆಲೆ ನಿಗದಿಪಡಿಸಿ ಅಂತ ಹೇಳಿ ಆಗ್ರಹಿಸಿ ಹೋರಾಟಕ್ಕೆ ಧುಮುಕಿ ಇವತ್ತಿಗೆ 7ನೇ ದಿನ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಸೇರಿದಂತೆ ಯಾದಗಿರಿ, ಚಿಕ್ಕೋಡಿಯಲ್ಲಿ ರೈತರ ಆಕ್ರೋಶ ಸ್ಫೋಟಗೊಂಡಿದೆ. ಇನ್ನು ಬೆಳಗಾವಿಯಲ್ಲಿ ರೈತರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ರೈತರ ಹೋರಾಟದ ಲೈವ್ ರಿಪೋರ್ಟ್, ಲೈವ್ ದೃಶ್ಯಾವಳಿಯನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ರಿ. ಅಹೋರಾತ್ರಿ ಧರಣಿಯನ್ನು ನಡೆಸ್ತಾರೆ ರೈತರು. ಅಹೋರಾತ್ರಿ ಧರಣಿ ನಡೆಸಿದಾಗ ವಿಜೇಂದ್ರ ಅವರು ಅಲ್ಲೇ ಇರ್ತಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರು. ಈಗ ಹೋರಾಟದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಕೇವಲ 2 ಗಂಟೆ ಭಾಗಿಯಾಗ್ತೀರಿ ಅಂತ ಹೋದಂತ ವಿಜೇಂದ್ರ ಅವರು ಕಬ್ಬು ಬೆಳೆಗಾರರ ಹೋರಾಟ ಮಾಡಿ ಅವರು ಅಲ್ಲೇ ಉಳಿದುಕೊಳ್ತಾರೆ. ಇಡೀ ರಾತ್ರಿ ಅಹೋರಾತ್ರಿಯಲ್ಲಿ ಪಾಲ್ಗೊಳ್ತಾರೆ. ಈಗಲೂ ಕೂಡ ರೈತರ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಇವತ್ತು ಅವ್ರದ್ದು ಹುಟ್ಟುಹಬ್ಬ. ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಇತ್ತು, ಅದಕ್ಕೆ ಬ್ರೇಕ್ ಹಾಕಿ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆ ಸುಮಾರಿಗೆ ನಾವು ಗಮನಿಸ್ತಾ ಇದ್ವಿ, ಅಲ್ಲಿದ್ದಂತ ರೈತರು ಅವ್ರಿಗೆ ಶುಭಾಶಯವನ್ನ ಕೋರ್ತಾ ಇದ್ರು. ಹುಟ್ಟಿದ ಹಬ್ಬದ ಶುಭಾಶಯವನ್ನ ಕೂಡ ಕೋರ್ತಾ ಇದ್ರು. ರೈತರಿಗೆ ಸಾಥ್ ಕೊಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಈ ಕಡೆ ಸಿದ್ದರಾಮಯ್ಯ ಅವರು ಹೇಳಿರೋದೇನು, ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕಾಗಿರೋದು ನಾವಲ್ಲ ಅಂತ ಹೇಳಿ. ನೋಡಿ, ಕಬ್ಬು ಬೆಳೆಗಾರರ ಪ್ರಶ್ನೆ ಇಷ್ಟೇ, ಕೇಂದ್ರ ಸರ್ಕಾರ ಮಾಡುತ್ತೋ ರಾಜ್ಯ ಸರ್ಕಾರ ಮಾಡುತ್ತೋ ಪ್ರಶ್ನೆ ಅದಲ್ಲ. 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ ಅನ್ನೋದು. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ, ಬಹುತೇಕ ಕಿತ್ತೂರು ಕರ್ನಾಟಕ ಭಾಗದಲ್ಲಿರುವಂತಹ ಶುಗರ್ ಫ್ಯಾಕ್ಟರಿಗಳ ಮಾಲೀಕರು ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತು, ನಮಗೂ ಗೊತ್ತು, ಅಲ್ಲಿ ಹೋರಾಟವನ್ನ ಮಾಡ್ತಿರುವಂತಹ ರೈತರಿಗೂ ಗೊತ್ತು. ಬಹುತೇಕ ನಿಮ್ಮ ಕ್ಯಾಬಿನೆಟ್ ನಲ್ಲೇ ಇರುವಂತಹ ಎಷ್ಟು ಸಚಿವರ ಹೆಸರಲ್ಲಿ ಇವತ್ತು ಶುಗರ್ ಫ್ಯಾಕ್ಟರಿ ಇದೆ ಹೇಳಿ, ಎಲ್ಲೋದ್ರು ಅವರೆಲ್ಲ? ಎಲ್ಲೋದ್ರು ಅವರೆಲ್ಲ? ಯಾಕೆ ಬಂದಿಲ್ಲ? ರಾತ್ರಿ ಕೂಡ ಸಾಹೇಬ್ರ ಇಲ್ಲಿವರೆಗೆ 5:30, 6 ಗಂಟೆ ಮಟ್ಟ ಕೂಡ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಅಣ್ಣ ಅವ್ರ ಕಾಲರ್ ಬೆಳೆಯಪ್ಪ, ನಿಮ್ಗೆ ಎಷ್ಟು ಹೇಳಿದ್ರು ಮುಗಿತು ಹೇಳ್ರಣ್ಣ. ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ಎಲ್ರಿ ಇದ್ದೀರಾ ನಾಯಕರು? ಏನ್ ಮಾಡ್ತಾ ಇದ್ದೀರಾ? ಬನ್ನಿ, ಹೋರಾಟ ಮಾಡ್ತಿರುವಂತ ಜಾಗಕ್ಕೆ ಬನ್ನಿ. ಅದೇ ಇವತ್ತು ಡಿಸಿಸಿ ಎಲೆಕ್ಷನ್ ಆಗಿದ್ರೆ ಬಣ್ಣ ಎರ್ಚ್ಕೊಂಡು, ಪಟಾಕಿ ಹೊಡ್ಕೊಂಡು, ಹೂವಿನ ಹಾರ ಹಾಕ್ಸ್ಕೊಂಡು ಬರ್ತಾ ಇದ್ರಿ. ಇವತ್ತಾಗಿ ಬರ್ತಿಲ್ಲ? ಬನ್ನಿ ಮುಂದೆ ನೋಡೋಣ. ಎಲ್ಲೋದ್ರು ಉಸ್ತುವಾರಿ ಸಚಿವರು? ಎಲ್ಲೋದ್ರು ಬೆಳಗಾವಿಯ ರಾಜಕಾರಣಿಗಳು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿದ್ದಾರೆ? ವಿಜೇಂದ್ರ ಸರ್ ಕೂಡ, ಸತೀಶ್ ಜಾರಕಿಹೊಳಿ ಅವರು ಯಾಕೆ ಇನ್ನೂ ಅಲ್ಲಿ ಹೋಗಿಲ್ಲ? ಹೋರಾಟವನ್ನ ಮಾಡ್ತಾ ಇರುವಂತಹ ರೈತರಿಗೆ ಅವರಿಗೆ ಏನು ಸಮಸ್ಯೆ ಅಂತ ಕೇಳೋದಕ್ಕಾಗೋದಿಲ್ವಾ? ಯಾಕೆ ಬರ್ತಾ ಇಲ್ಲ? ಕಟ್ ಮಾಡಿ ಮಾಡುದು ಸುಖ ಶಾಂತಿ ಇಲ್ಲಿ ರೈತರ ಬೀದಿ ಒಳಗ ಹೋರಾಟ ಮಾಡತ್ತಾರು. 7 ದಿನದಿಂದ ಇವತ್ತು ಬೀದಿ ಒಳಗೆ ಕೂತಾರು. ಅದಕ್ಕೆ ನಾವ ಕೇಕಾದ ಆಡಂಬರ ಬೇಡ, ರೈತರಿಗೆ ಸುಖ ಅಂತ ನೋಡಿ. ಇವತ್ತು ರಿಪಬ್ಲಿಕ್ ಕನ್ನಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಾಥ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಕಬ್ಬು ಬೆಳೆಗಾರರ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ಹೋರಾಟಕ್ಕೆ ಧುಮುಕಿ ಇವತ್ತಿಗೆ 7ನೇ ದಿನ. ಇವತ್ತು ಜನಪ್ರತಿನಿಧಿಗಳು ಹೋಗಿ ಅವರನ್ನ ಸಂಧಾನ ಮಾಡೋದಕ್ಕೆ ಮುಂದಾಗ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಕಬ್ಬು ಬೆಳೆಗಾರರ ಕಿಚ್ಚು ಕಾವೇರ್ತಾನೆ ಇದೆ. ಬೆಂಬಲ ಬೆಲೆ ನಿಗದಿಪಡಿಸಿ ಅಂತ ಹೇಳಿ ಆಗ್ರಹಿಸಿ ಹೋರಾಟಕ್ಕೆ ಧುಮುಕಿ ಇವತ್ತಿಗೆ 7ನೇ ದಿನ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಸೇರಿದಂತೆ ಯಾದಗಿರಿ, ಚಿಕ್ಕೋಡಿಯಲ್ಲಿ ರೈತರ ಆಕ್ರೋಶ ಸ್ಫೋಟಗೊಂಡಿದೆ. ಇನ್ನು ಬೆಳಗಾವಿಯಲ್ಲಿ ರೈತರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ರೈತರ ಹೋರಾಟದ ಲೈವ್ ರಿಪೋರ್ಟ್, ಲೈವ್ ದೃಶ್ಯಾವಳಿಯನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ರಿ. ಅಹೋರಾತ್ರಿ ಧರಣಿಯನ್ನು ನಡೆಸ್ತಾರೆ ರೈತರು. ಅಹೋರಾತ್ರಿ ಧರಣಿ ನಡೆಸಿದಾಗ ವಿಜೇಂದ್ರ ಅವರು ಅಲ್ಲೇ ಇರ್ತಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರು.
ಈಗ ಹೋರಾಟದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಕೇವಲ 2 ಗಂಟೆ ಭಾಗಿಯಾಗ್ತೀರಿ ಅಂತ ಹೋದಂತ ವಿಜೇಂದ್ರ ಅವರು ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಅವರು ಅಲ್ಲೇ ಉಳಿದುಕೊಳ್ತಾರೆ. ಇಡೀ ರಾತ್ರಿ ಅಹೋರಾತ್ರಿಯಲ್ಲಿ ಪಾಲ್ಗೊಳ್ತಾರೆ. ಈಗಲೂ ಕೂಡ ರೈತರ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಇವತ್ತು ಅವ್ರದ್ದು ಹುಟ್ಟುಹಬ್ಬ. ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಇತ್ತು, ಅದಕ್ಕೆ ಬ್ರೇಕ್ ಹಾಕಿ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆ ಸುಮಾರಿಗೆ ನಾವು ಗಮನಿಸ್ತಾ ಇದ್ವಿ, ಅಲ್ಲಿದ್ದಂತ ರೈತರು ಅವ್ರಿಗೆ ಶುಭಾಶಯವನ್ನ ಕೋರ್ತಾ ಇದ್ರು, ಹುಟ್ಟಿದ ಹಬ್ಬದ ಶುಭಾಶಯವನ್ನ ಕೂಡ ಕೋರ್ತಾ ಇದ್ರು. ರೈತರಿಗೆ ಸಾಥ್ ಕೊಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಈ ಕಡೆ ಸಿದ್ದರಾಮಯ್ಯ ಅವರು ಹೇಳಿರೋದೇನು, ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕಾಗಿರೋದು ನಾವಲ್ಲ ಅಂತ ಹೇಳಿ. ನೋಡಿ, ಕಬ್ಬು ಬೆಳೆಗಾರರ ಪ್ರಶ್ನೆ ಇಷ್ಟೇ, ಕೇಂದ್ರ ಸರ್ಕಾರ ಮಾಡುತ್ತೋ ರಾಜ್ಯ ಸರ್ಕಾರ ಮಾಡುತ್ತೋ ಪ್ರಶ್ನೆ ಅದಲ್ಲ. 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ ಅನ್ನೋದು. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ, ಬಹುತೇಕ ಕಿತ್ತೂರು ಕರ್ನಾಟಕ ಭಾಗದಲ್ಲಿರುವಂತಹ ಶುಗರ್ ಫ್ಯಾಕ್ಟರಿಗಳ ಮಾಲೀಕರು ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತು, ನಮಗೂ ಗೊತ್ತು, ಅಲ್ಲಿ ಹೋರಾಟವನ್ನ ಮಾಡ್ತಿರುವಂತಹ ರೈತರಿಗೂ ಗೊತ್ತು. ಬಹುತೇಕ ನಿಮ್ಮ ಕ್ಯಾಬಿನೆಟ್ ನಲ್ಲೇ ಇರುವಂತ ಎಷ್ಟು ಸಚಿವರ ಹೆಸರಲ್ಲಿ ಇವತ್ತು ಶುಗರ್ ಫ್ಯಾಕ್ಟರಿ ಇದೆ ಹೇಳಿ, ಎಲ್ಲೋದ್ರು ಅವರೆಲ್ಲ? 2ನೇ ದಿನಕ್ಕೆ ರಾತ್ರಿ ಆಗಲಿ ಎಲ್ಲೋದ್ರು ಅವರೆಲ್ಲ? ಯಾಕೆ ಬಂದಿಲ್ಲ? ರಾತ್ರಿ ಕೂಡ ಸಾಹೇಬ್ರ ಇಲ್ಲಿವರೆಗೆ 5:30 6 ಗಂಟೆ ಮಟ್ಟ ಕೂಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಅಣ್ಣಾವ್ರ ಕಾಲರ್ ಬೀಳಪ್ಪ. ನಿಮ್ಗೆ ಎಷ್ಟು ಹೇಳಿದ್ರು ಮುಗಿತು ಹೇಳ್ರಿ ಅಣ್ಣ. ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ಎಲ್ರಿ ಇದ್ದೀರಾ ನಾಯಕರು? ಏನ್ ಮಾಡ್ತಾ ಇದ್ದೀರಾ? ಬನ್ನಿ, ಹೋರಾಟ ಮಾಡ್ತಿರುವಂತ ಜಾಗಕ್ಕೆ ಬನ್ನಿ. ಅದೇ ಇವತ್ತು ಡಿಸಿಸಿ ಎಲೆಕ್ಷನ್ ಆಗಿದ್ರೆ ಅಬ್ಬಾಬಾಬಾ ಬಣ್ಣ ಎರ್ಚ್ಕೊಂಡು ಪಟಾಕಿ ಹೊಡ್ಕೊಂಡು ಹೂವಿನ ಹಾರ ಹಾಕ್ಸ್ಕೊಂಡು ಬರ್ತಾ ಇದ್ರಿ. ಇವತ್ತಾಗಿ ಬರ್ತಿಲ್ಲ? ಬನ್ನಿ ಮುಂದೆ ನೋಡೋಣ. ಎಲ್ಲೋದ್ರು ಉಸ್ತುವಾರಿ ಸಚಿವರು? ಎಲ್ಲೋದ್ರು ಬೆಳಗಾವಿಯ ರಾಜಕಾರಣಿಗಳು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿದ್ದಾರೆ? ವಿಜೇಂದ್ರ ಸರ್ ಕೂಡ, ಸತೀಶ್ ಜಾರಕಿಹೊಳಿ ಅವರು ಯಾಕೆ ಇನ್ನೂ ಅಲ್ಲಿ ಹೋಗಿಲ್ಲ? ಹೋರಾಟವನ್ನ ಮಾಡ್ತಾ ಇರುವಂತಹ ರೈತರಿಗೆ ಅವರಿಗೆ ಏನು ಸಮಸ್ಯೆ ಅಂತ ಕೇಳೋದಕ್ಕಾಗೋದಿಲ್ವಾ? ಯಾಕೆ ಬರ್ತಾ ಇಲ್ಲ? ಕಟ್ ಮಾಡಿ ಮಾಡುದು ಸುಖ ಶಾಂತಿ ಇಲ್ಲಿ ರೈತರ ಬೀದಿ ಒಳಗ ಹೋರಾಟ ಮಾಡತ್ತಾರು. 7 ದಿನದಿಂದ ಇವತ್ತು ಬೀದಿ ಒಳಗೆ ಕೂತಾರು. ಅದಕ್ಕೆ ನಾವ ಕೇಕಾದ ಆಡಂಬರ ಬೇಡ, ರೈತರಿಗೆ ಸುಖ ಅಂತ ನೋಡಿ. ಇವತ್ತು ರಿಪಬ್ಲಿಕ್ ಕನ್ನಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಾಥ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ.